ನನಗೊಂದಿನ ಕನಸು ಬಿದ್ದದ, ಅದು ನನ್ನ ಹೆಂಡತಿ ಮುಂದೆ ಹೇಳ್ಬೇಕು, ಖುಷಿ ಪಡ್ತಾನೆ ತಿಳ್ಕೊಂಡು ನಾನು ಹೆಂಡತಿ ಕರೆದೆ, ನಾನು ಬೇಗ ಬಾ ಅಂತಂದೆ. ನಾನು ಹೇಳ್ತು ಹುಡ್ಕೊಂಡು ಬಂದು, ಯಾಕ್ರಿ ಏನಾಯ್ತು? ಇವತ್ತೊಂದು ಕನಸು ಬಿದ್ದದ, ನನ್ನ ಮುಂದೆ ನಿನ್ನ ಮುಂದೆ ಹೇಳ್ಬೇಕಂತ ಮಾಡಿರಿ. ಕನಸ ಹೇಳ್ರಲ್ಲ, ಖುಷಿ ಪಡ್ತೇನೆ ನಾನು. ಇವತ್ತು ನನ್ನ ಕನಸಿನಲ್ಲಿ ಯಾರು ಬಂದ್ರೆ ಗೊತ್ತ ನಂದೆ ನಾನು ಹೇಳ್ತೇನೆ. ಯಾರು ಬಂದರೆ ಇವತ್ತು ನನ್ನ ಕನಸಿನಲ್ಲಿ ಸಿನಿಮಾ ನಟಿ ರಕ್ಷಿತಾ ಬಂದಳಂದೆ ನಾನು ಹೇಳ್ತೇನೆ. ಒಬ್ಬಕ್ಕನೆ ಬಂದಿರ್ಬೇಕಲ್ಲ ಅಂದು. ಒಬ್ಬಕ್ಕನೆ ಬಂದಾಳ, ನಿನಗೇನು ಗೊತ್ತಾಯ್ತಂದೆ ನಾನು. ಏನಿಲ್ಲ, ಆಕಿನ ಗಂಡ ಪ್ರೇಮ್ ನನ್ನ ಕನಸಿನೇ ಬಂದನಲ್ಲ. ಹೆಣ್ಮಕ್ಳು ಚೋಳು ಕಡ್ದಂಗೆ ಮಾತಾಡ್ತಾರ. ಒಂದು 8 ತಾಸು ತನಕ ಅದು ಬ್ಯಾನಿನೇ ಹೋಗ್ಬಿಡೋದು. ಹಿಂಗಾಗಿ ಗಂಡ ಆದವ್ರು ಹುಚ್ಚಾದಂಗಾಗಿರ್ತಾರ. ಒಬ್ಬ ಮನುಷ್ಯ ಕಾರ್ವಾರ ಬಜಾರ್ದಾಗ ಹುಚ್ಚೊಂಟ ಹೊಂಟಿದ್ ಅಂತ ತಿಳ್ಕೊಡ್ರಿ, ಅವ ಹೆಂಡತಿ ಕಡೆಯಿಂದ ಬಯಸ್ಕೊಂಡು ಬಂದನ ಅಂತ ನೀವು ತಿಳ್ಕೊಬೇಕು. ನೀವು ಭಾಳ ಜನ ಚಪ್ಪಾಳೆ ತಟ್ಟಿ ನಗ್ಲಕೈತೀರಿ, ನಿಮಗೂ ಈ ಅನುಭವ ಆದಂಗೆ ಕಾಣಿಸ್ತದೆ. ಇದು ನೀವು ಹೇಳೋದಿಲ್ಲ, ನಾವು ಹೇಳ್ತೀವಿ ಅಷ್ಟ. ಕೆಲವೊಂದು ಘಟನೆಗಳು ಭಾಳ ವಿಚಿತ್ರ ನಡೀತಾವೆ ಬಂಧುಗಳೇ. ಒಬ್ಬ ವ್ಯಕ್ತಿ ಏನು ಮಾಡಿದ, ಗ್ರಂಥಾಲಯಕ್ಕೆ ಹೋದ, ಒಂದು ಪುಸ್ತಕ ನೋಡಿದ, ಕೆಳಗಡೆ ಬಿಸಾಕಿದ. ಇನ್ನೊಂದು 2 ನೋಡಿ 2 ಪುಸ್ತಕ ಸೆಲೆಕ್ಷನ್ ಮಾಡಿಕೊಂಡು ರಿಸೆಪ್ಷನ್ ಕೌಂಟ್ರಿಗೆ ಬಂದ. ಅಲ್ಲಿ ಕೌಂಟ್ರಲ್ಲಿ ಕುಳಿತಂಥ ವ್ಯಕ್ತಿ ಕೇಳಿದ, ಏನು ಸರ್ ಫಸ್ಟ್ ಒಂದು ಪುಸ್ತಕ ನೋಡಿ ಕೆಳಗೆ ಬಿಸಾಕಿದ್ರಿ, ಯಾವುದು ಪುಸ್ತಕ ಅಂದ್ರೆ ಹೆಂಡತಿಯನ್ನು ಕಂಟ್ರೋಲ್ ಮಾಡುವುದು ಹೇಗೆ, ಅದು ಪುಸ್ತಕ ಇತ್ತು. ಅದು ನನ್ನ ಕಡೆಯಿಂದ ಸಾಧ್ಯ ಇಲ್ಲ, ಅದಕ್ಕೆ ನಾನು ಬಿಸಾಕಿದ್ದೆ ನಾನು. ಇದು ಯಾವುದು ಸರ್ ಪುಸ್ತಕ? ಪಕ್ಕದ ಮನೆ ಹೆಂಡತಿಯನ್ನು ಕಂಟ್ರೋಲ್ ಮಾಡುವುದು ಹೇಗೆ, ಅದಕ್ಕೆ ಈ ಪುಸ್ತಕ ತೊಗೊಂಡಿನಿ. ಹೌದು ಸರ್, ಒಂದು ತೊಗೋಬೇಕಾಗಿತ್ತು, 2 ಯಾಕೆ ತೊಗೊಂಡ್ರಿ? ಇದು ನನಗಲ್ಲ ತಮ್ಮ, ಆಜು ಬಾಜು ಮನೆಯವ್ರಿಗೆ ಕೊಡ್ತೀನಿ ನಾನು, ಅವರು ನನ್ನ ಹೆಂಡತಿ ಕಂಟ್ರೋಲ್ ಮಾಡ್ತಾರೆ ಅಂದಿವ. ಪರೀಕ್ಷೆ ಅಂದ ತಕ್ಷಣ ಶಾಲೆಗೆ ಬರೆದೇ ಬಿಟ್ಬಿಡ್ತಿದ್ವಿ ನಾವು. ಈಗಿನ ಮಕ್ಕಳು ಪರೀಕ್ಷೆ ತಯಾರಿ ಮಾಡ್ತಾರೆ, ಕ್ಷಣಗಣನೆ ಆರಂಭ. ನಾನು SLC, ನೀನು SLC, ಏನು ಓದ್ತಾರೆ, ಬಾಬಾ. ನಾವು ಶಾಲೆ ಪರೀಕ್ಷೆ ಅಂತಂದರೆ ಬರಲ್ಲ ಅಂತೇಳಿ ಮೇಷ್ಟ್ರು ಸಸ್ಪೆನ್ಸ್ ಇಡ್ತಿದ್ರು ಪರೀಕ್ಷೆನ. ಪಾಟಿ ಚೀಲ ಹಾಕೊಂಡು ಸಾಲಿಗೆ ಹೋಗ್ಬಿಟ್ಟೆ ನಾನು 10ನೇ ಕ್ಲಾಸಿಗೆ. ಪ್ರಾಣೇಶ, ಏನು ಪಾಟಿ ಚೀಲ ತಂದೀವಿ? ಯಾಕೆ ಸರ್? ಪೆನ್ನು ಪ್ಯಾಡು ತರಬೇಕಾಗಿತ್ತು ಇವತ್ತು. ಯಾಕೆ ಸರ್? ವಾರ್ಷಿಕ ಪರೀಕ್ಷೆ. ತರಲ್ಲ ಸರ್, ಮನೆಗೆ ಹೋಗಿ. ಬೇಡ, ಒಳಗೆ ಹೋದರೆ ಬರಲ್ಲ ಅಂತ ಗೊತ್ತವ್ರಿಗೆ. ಅದು ವಾರ್ಷಿಕ ಪರೀಕ್ಷೆ ಆಗಿದ್ರು ಡೋಂಟ್ ಕೇರ್. ನಾವು ನಡಿ ಒಳಗಡೆ. ಒಳಗೆ ಹೋಗಿ ನೋಡ್ತೀನಿ, 32 ಪೆನ್ನು 32 ಪ್ಯಾಡು ಇದೆ. ಮೇಷ್ಟ್ರೆ ತಂದಿಟ್ಟಾರೆ. ಎಲ್ಲರನ್ನೂ ಬಂದವರಲ್ಲ ಒಳಗಡೆ. ಪಾಟಿ ಚೀಲ ಮೂಲೆಯಲ್ಲಿ ಇಡೋದು, ಪೆನ್ನು ಪ್ಯಾಡೋ ಕೊಡೋದು. ಸರ್ ಇವತ್ತು ಯಾವ ಪೇಪರು ಅಂದೆ. ಪೇಪರ್ ಯಾವುದು ಅಂತ ಗೊತ್ತಿಲ್ವಾ ನಿಮ್ಗೆ? ಇಲ್ಲ, ಪರೀಕ್ಷೆನೇ ಗೊತ್ತಿಲ್ಲ ಸರ್, ಇಲ್ಲಿ ಪೇಪರ್ ಏನು? ಬಾಡ್ಡಿ ಮಗನೇ, ನಾನು ಹೇಳಲ್ಲ, ಹಿಂದೆ ಕೇಳು. ನನ್ನ ಗೆಳೆಯ ಸಿದ್ಲಿಂಗ ಕೂತಿದ್ದ. ಸಿದ್ಲಿಂಗ, ಇವತ್ತು ಯಾವ ಪೇಪರು? ಇನ್ನೂ ಪೇಪರೇ ಕೊಟ್ಟಿಲ್ಲ. ಅದು ಕೊಟ್ಟ ಮೇಲೆ ಯಾವ ಸಬ್ಜೆಕ್ಟ್ ಅಂತ ನೋಡಿ ಹೇಳ್ತೀನಿ ಅಂದ ಅವನು. ನನ್ನ ಫ್ರೆಂಡ್. ನನಗೆ ಕೆಟ್ಟ ತಲೆನೋವಿನ ವಿಷಯ ಅಂದರೆ ಮ್ಯಾಥಮೆಟಿಕ್ಸ್, ಅಂಕಗಣಿತ. ಜಾಮಿಟ್ರಿ ಹಾಗೋ ಮಾಡ್ತಿದ್ದೆ, ಏನೋ ಛತ್ರ ಪತ್ರ ಬಿಡಿಸಿ ಅವ್ರನ್ನೇ ಕನ್ಫ್ಯೂಸ್ ಮಾಡಿ ಬಿಡಿಸ್ಬಿಡ್ತಿದ್ವಿ. ಆದರೆ ಅಂಕಗಣಿತ ಇದೆಯಲ್ಲ, ಅದನ್ನು ಮಾಡಲೇಬೇಕು. ಅದರಲ್ಲೂ ಈ ಲ ಸ ಅ ಮತ್ತು ಮ ಸ ಅ ಕಂಡುಹಿಡಿದಿದೆ ನೋಡಿ, ಹರಿಬಲ್ಲ. ನನಗೂ ಕೊನೆಗೂ ಬರಲಿಲ್ಲ ಅವನು ಕಂಡುಹಿಡಿಯೋದಕ್ಕೆ. ಆವತ್ತು ಮ್ಯಾಥಮೆಟಿಕ್ಸ್ ಪೇಪರು ಮೊದಲನೇ ಪ್ರಶ್ನೆ ಕೊಟ್ಟರು, ಆನ್ಸರ್ ಶೀಟ್ ತೆಗೆದು ಓಪನಿಂಗ್ ಮಾಡಿ ಕ್ವಶನ್ ಪೇಪರ್ ತೆಗೆದು ನೋಡ್ತೀನಿ, ಈ ಕೆಳಗಿನ ಸಂಖ್ಯೆಗಳಿಗೆ ಲ ಸ ಅ ಮತ್ತು ಮ ಸ ಅ ಸತ್ತೆ ಅನ್ಕೊಂಬಿಟ್ಟೆ. ಬೆಂಚ್ ಮೇಲೆ ಕಾಲ ಊರಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತೆ. ಅವಾಗ ರೂಮ್ ಸೂಪರ್ವೈಸರ್ ಬಂದು ಹೇಳ್ತಾನೆ, ಪ್ರಾಣೇಶ ನೆಟ್ಟಕ್ಕೆ ಕೂತ್ಕೋ. ಯಾಕೆ ಅಂದೇನು? ಹಿಂದಿನವ್ ನಿನ್ನ ಆನ್ಸರ್ ನೋಡಿ ಬರೀತಾನೆ. ನನಗೇ ಏನೋ ಬರಲ್ಲ, ಇನ್ನು ನಂದು ನೋಡಿ ಬರೆಯೋನು ಅವನು ಯಾರು? ಒಂದು ಚೂರು ನಗೋದಕ್ಕೆ ಶುರು ಮಾಡಿದ್ವಿ. ನಿಜ ಹೇಳಬೇಕು ಅಂದರೆ ಪರೀಕ್ಷಾ ಹಾಲಲ್ಲಿ ಕಷ್ಟಪಡೋದು ಉತ್ತರ ಬರೆಯೋರಲ್ಲ, ಬರದೇ ಇರೋರು ಎಷ್ಟು ಕಷ್ಟಪಡ್ತಾರೆ. ಅದರಲ್ಲಿ ಮೇಷ್ಟ್ರುಗಳಂತ ಸುಳ್ಳು ಯಾರೂ ಇಲ್ಲ ಜಗತ್ತಿನಲ್ಲಿ. ಪಾಠ ಮಾಡುವಾಗ ಏನು ಹೇಳ್ತಾರೆ ಇವರು? ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ಎಕ್ಸಾಮಿನೇಷನ್ ಹಾಲ್ನಾದ್ರೆ ಒಬ್ಬ ಮೇಷ್ಟ್ರಾದರೂ ವಿದ್ಯಾರ್ಥಿಗೆ ಸಹಾಯ ಮಾಡಿದಾರೇನ್ರಿ? ಮಾಡಲ್ಲ. ಹೊರಗಡೆ ಹೋಗಿಬಿಡ್ತಾರೆ, ಏನಾದರೂ ಕೇಳ್ತಾರೆ ಬಾ ಅಂತ. ಹೌದಾ? ಯಾರು ಸಹಾಯ ಸುಮ್ಮನೆ ಕೂತ್ವಿ ಸರ್. ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಉತ್ತರ ಬರೆಯೋರು ಹೆಣ್ಣು ಹುಡುಗಿರು, ನಾವು ಗಂಡು ಹುಡುಗರು. ದೈವಭಕ್ತಿ ನಮಗೆ ಜಾಸ್ತಿ. ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ಮುರುಡೇಶ್ವರ ಪ್ರಸನ್ನ, ಶ್ರೀ ಗೋಕರ್ಣೇಶ್ವರ. ಎಷ್ಟು ದೇವತೆಗಳನ್ನ ಜ್ಞಾಪಿಸ್ಕೊತೀವಿ ನಾವು ಪರೀಕ್ಷೆ ಅಲ್ಲಲ್ಲಿ. ಆಮೇಲೆ ನೀವು ಕ್ವಶನ್ ಪೇಪರ್ ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಹೋಗ್ತಿರಲ್ಲ, ನೀವು ಹೆಣ್ಣು ಹುಡುಗಿರಿಗೆ ಯಾವತ್ತೂ ಹೆಚ್ಚು ಮಾರ್ಕ್ಸ್ ಕೊಡಬೇಡಿ. ನೀವು ಎಷ್ಟು ಕೊಟ್ಟರು ಅವ್ರು ನಿಮ್ಮನ್ನು ನೆನೆಸಲ್ಲ.
96% ಆಗಿದೆ ಒಂದು ಹುಡುಗಿದು. ಮಂದಾಕಿನಿ ಅಂತ ಒಂದು ಹುಡುಗಿ ಮನೆಗೆ ಹೋಗಿದ್ದೀನಿ, ಅಳ್ತಾ ಇದ್ದಾಳೆ. ಯಾಕಮ್ಮ ಅಂದೆ. ಸರ್ 96 ಆಗಿದೆ. ನಮ್ಮ 96 ಕಡಿಮೆನಾ ನಿನಗೆ? ಹೌದು ಸರ್, ನಾನು 98 99 ಹೋಪ್ ಮಾಡಿದ್ದೆ ಗೊತ್ತಾ, ಮೆಡಿಕಲ್ಲಿ ಟ್ರೈ ಮಾಡೋಳು ನಾನು ಮುಂದೆ. ಈಗಲೇ ಇವ್ರು 96 ಕೊಟ್ಟಿದ್ದಾನೆ. ಅದು ಯಾವ ಪೇಪರ್ ವ್ಯಾಲ್ಯೂಯೇಷನ್ ಮಾಡಿದಾನೋ ಹಾಫ್ ಫೇಲೋ, ಹಾಫ್ ಮೈಂಡ್. ಏನಾಗಿತ್ತು ಅವನಿಗೆ, ಹೆಂಡತಿ ಜೊತೆ ಜಗಳ ಬಂದು ನನ್ನ ಪೇಪರ್ ಚೆಕ್ ಮಾಡಿದ್ದಾನೆ. ಒಂದು ಹಿಂಗೆಲ್ಲ ಬಯೋದಕ್ಕೆ ಶುರು ಮಾಡಿದ್ಲು. ನೋಡ್ರಿ 96 ಕೊಡ್ರು ಹೆಣ್ಣು ಹುಡುಗರಿಗೆ ಸಮಾಧಾನ ಇಲ್ಲ. ಅದೇ ನಮ್ಮ ಗಂಡು ಹುಡುಗರಿಗೆ 35 ಕೊಡಿ ಸಾಕು ನೀವು. ಆ ಮಾರ್ಕ್ಸ್ ಕಾರ್ಡನ್ನು ಒಯ್ದು ಗೋಕರ್ಣೇಶ್ವರ, ಕರ್ಮಸ್ಥಳ ಮಂಜುನಾಥ, ಹೊರನಾಡು ಅನ್ನಪೂರ್ಣೇಶ್ವರಿ ಎಲ್ಲರ ಮುಂದೆ ಇಟ್ಟು ನಾನು ಬರೆದದ್ದೇ 18 ಮಾರ್ಕ್ಸಿಗೆ. ಪುಣ್ಯಾತ್ಮ 35 ಕೊಟ್ಟು ನನ್ನ ಪಾರು ಮಾಡಿದೆ ತಂದೆ. ನೀ ಯಾರೇ ಆಗಿರೋ ನಿನ್ನ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರು ಅಂತ ಅನಿಸ್ತು. ಹೌದಾ? ಇನ್ನು ನಮ್ಮ ಸಿದ್ಲಿಂಗನಂತ ಕೆಲವು ಹುಡುಗರು ಏನೋ ಬರ್ತಿರ್ಲಿಲ್ಲ, ಏನೇನೋ ಬರೆದು ಬಿಡೋರು. ಸುಮ್ಮನೆ ಪೇಪರ್ ತುಂಬಿಸಿದ್ರೆ ಸಾಕು ಮಾರ್ಕ್ಸ್. ಒಂದು ಪೇಜ್ ಫುಲ್ ಆದರೆ 2 ಮಾರ್ಕ್ಸಾ? ಆ ಥರ 60 ಪೇಜ್ ತುಂಬಿಸ್ತೀನಿ, 120 ಆಯ್ತು. ಏನು ಬೇಡ ಅಂದರು 40 ಆದರೂ ಕೊಡ್ತಾನ. ಈ ಲೆಕ್ಕದ ಮೇಲೆ ಪೇಜ್ ತುಂಬಿಸೋರು ನಾವು. ಏನಿದೆ ಮೇಷ್ಟು ವ್ಯಾಲ್ಯೂಯೇಷನ್ ಮಾಡೋರು ಕನ್ಫ್ಯೂಸ್, ಏನು ಬರೆದಿದ್ದ ನೀವು? ಹಾಂ, ಎಲ್ಲ ಬರೆದಿರ್ತಿದ್ವಿ, ತಿಳಿತಿರ್ಲಿಲ್ಲ. ಅದಕ್ಕೆ ಕೆಳಗಡೆ ಒಂದು ನೋಟು, ನನಗೆ ತಿಳಿಯದ್ದನ್ನು ನೀವು ಕೇಳಿದ್ದೀರಿ, ನಿಮಗೆ ತಿಳಿಯದಂತೆ ನಾನು ಬರೆದಿದ್ದೇನೆ ಅಂತ ಉತ್ತರಗಳು ಸ್ನೇಹಿತರೆ. ಹಾಂ, ಬಾಲ್ಯ ವಿದ್ಯಾಭ್ಯಾಸ ದಿನಗಳು ಅಂದರೆ ನಾವು ಮೋಜಿನ ದಿನಗಳು ಸ್ನೇಹಿತರೆ. ನಾವೆಂದೂ ಇಷ್ಟು ಸೀರಿಯಸ್ ಆಗಿ ತಲೆ ಕೆಡಿಸ್ಕೊಳ್ಳಿಲ್ಲಪ್ಪ ಓದಿನ ಬಗ್ಗೆ. ಆ ಶಾಲೆಯ ಪುಸ್ತಕ, ಯಾವಾಗ ಶಾಲೆ ಓದು ತಲೆ ಹತ್ತಲ್ಲ ಅಂತ ಗೊತ್ತಾಯಿತು, ಪುಸ್ತಕದ ಮಧ್ಯೆ ಬೀಚಿ ಭೈರಪ್ಪ ಕಾರಂತರನ್ನ ಇಟ್ಕೊಂಡು ಓದಿದ್ವಿ. ಇವತ್ತು ಅದೇ ನಮಗೆ ದಾರಿ ದೀಪ ಆಯಿತು ಅಂತ. ಎಲ್ರಿಗೂ ಈಗ ಆಗುತ್ತೆ ಅಂತ ಹೇಳಲ್ಲ, ಲಕ್ ಚೆನ್ನಾಗಿತ್ತು, ಕನ್ನಡಿಗರ ಅಭಿಮಾನ ನಾವು ಬೆಳೆದ್ವಿ. ಆದರೆ ಬರೀ ಮಾರ್ಕ್ಸ್ ತೊಗೊಳ್ಳೋದು ಮಾತ್ರ ಧ್ಯೇಯ ಅಲ್ಲ ಅನ್ನೋದಕ್ಕೆ ಈ ಮಾತನ್ನು ಹೇಳ್ತೀನಿ. ಮಾರ್ಕ್ಸ್ಗಳ ಜೊತೆಗೆ ಮಕ್ಕಳಿಗೆ ಸಾಹಿತ್ಯ, ಸಂಸ್ಕೃತಿ, ಸಂಗೀತ, ಕಲೆ, ನಾಟಕ, ಅಭಿನಯ ಎಲ್ಲದರ ಕಡೆ. ತಬಲಾ ಬಾರಿಸೋ ಆಸಕ್ತಿ ಮಕ್ಕಳು ಸುಮ್ಮನೆ ಬಾರಿಸ್ತಿರ್ತಾರೆ ನೋಡಿದ್ರೆ ಮನೇಲಿ. ಆ ಮಗುನ ತಂದು ತಬಲಾ ಕಚ್ಚಿ ಹೇಗಾಗುತ್ತೆ ಆ ಹುಡುಗ. ಸುಮ್ಮನೆ ಎಲ್ಲರೂ ಮಲಗಿಸಿ ಏನೋ ಚೆಕ್ ಮಾಡ್ದಂಗೆ ಮಾಡ್ತಿರ್ತಾರೆ. ಅಂದರೆ ಒಳಗಡೆ ಮನುಷ್ಯ ಡಾಕ್ಟರ್ ಆಗಬೇಕು ಅಂತಿರ್ತದೆ. ಆ ಮಗುವಿನ ಡಾಕ್ಟರ್ ಓದಿಸಿ ಅವ್ರಿಗೆ ಏನು ಬೇಕು, ಇದೇ ಮಾಂಟೆಸರಿ ಶಿಕ್ಷಣ ಪದ್ಧತಿ. ಎಲ್ಲ ವಸ್ತುಗಳನ್ನ ಹರಡಿಬಿಡೋದು, ಮಗುವಿನ ಒಳಗಡೆ ಕರೆಸೋದು. ಆ ಮಗು ಯಾವ ವಸ್ತು ಹಿಡ್ಕೊಳ್ತದೋ ಅದು ಆಕರ್ಷಣೆ ಕೇಂದ್ರ. ಅದ್ರ ವಿದ್ಯೆಯನ್ನು ಕೊಡೋ ಪದ್ಧತಿ ನಮ್ಮಲ್ಲಿ ಇಲ್ಲವೇ ಇಲ್ಲ. ನೀನು ಸೈನ್ಸ್ ಮಾಡಲೇಬೇಕು, ನೀನು ಸಾಫ್ಟ್ವೇರ್ ಇಂಜಿನಿಯರ್ ಆಗಲೇಬೇಕು. ಹಾಂ, ಅದರಲ್ಲೂ MBBS, MD, ಡಾಕ್ಟ್ರಿ, ಆಯುರ್ವೇದ ನೋಡ್ರಿ ಯಾರು ಓದಲ್ಲ. ಅಯ್ಯೋ ಬೆಲೆ ಇಲ್ಲ ಸರ್.